ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಮತ್ತೊಮ್ಮೆ ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಆಕ್ಷನ್ ನಂಬರ್ 24 ರಿಲೀಸ್ ಆಗಿದೆ. 20ನೇ ತಾರೀಕು, ಇವತ್ತು 22ನೇ ತಾರೀಕು. ಟೋಟಲ್ 16th ಇಸ್ ಅ ಲಾಸ್ಟ್ ಡೇ, ಜೂನ್ 16th. ಅಂದರೆ ಇನ್ನೂ ನಿಮಗೆ ಒಂದು 25 ದಿವಸ ಟೈಮ್ ಇದೆ, 26 ದಿವಸ. ಟೋಟಲ್ 191 ಸೈಟ್ಸ್. ಇದರಲ್ಲಿ ಕಮರ್ಷಿಯಲ್ ಸೈಟ್ಸ್ ಮತ್ತು ರೆಸಿಡೆನ್ಷಿಯಲ್ ಸೈಟ್ಸ್ ಕೂಡ ಇದೆ. ಟೋಟಲ್ 20 ಡಿಸ್ಟ್ರಿಕ್ಟ್ ಅಲ್ಲಿ ಮೋರ್ ದ್ಯಾನ್ 25 ಲೇಔಟ್ ಅಲ್ಲಿ ಇದೆ. ಪ್ರೈಸಸ್ ಎಲ್ಲ ತುಂಬಾ ರಿವೈಸ್ಡ್ ಆಗಿದೆ. ಯಾವ್ದು ರಿವೈಸ್ ಆಗಿದೆ ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಅದರ ಜೊತೆಗೆ ಕಮರ್ಷಿಯಲ್ ಸೈಟ್ಗಳು ಎಲ್ಲಿ ಬಂದಿದೆ ಅದನ್ನು ಕೂಡ ಡೀಟೇಲ್ ಆಗಿ ಐ ಗೋ ಬೈ ಸ್ಟೇಜ್. ಅಂದ್ರೆ ಬೇಸಿಕ್ ಏನಾದರೂ ರೂಲ್ಸ್ ಇದ್ರೆ ಅದನ್ನು ಕೂಡ ಇದರಲ್ಲಿ ನಾನು ಕವರ್ ಮಾಡ್ತೀನಿ. ಹಾಗೆ KPP ಯಲ್ಲಿ ಈ ಡೀಟೇಲ್ಸ್ ನ ಎಲ್ಲಿ ಹುಡುಕ್ಬೇಕು ಲಾಗಿನ್ ಕೂಡ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದರ ಜೊತೆಗೆ KPP ಯಲ್ಲಿ ಹೇಗೆ ಇದನ್ನ ಮಾಡಬೇಕು ಅಂತ ಕೂಡ KHP ವೆಬ್ಸೈಟ್ ಅಲ್ಲಿ ಎಲ್ಲಿದೆ ಕೂಡ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಫೋರ್ ವಿ ಸ್ಟಾರ್ಟೆಡ್, ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಸೇರ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಪ್ಲೀಸ್ ಫಾಲೋ ಮೀ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ. ನಿಮ್ದು ಏನೇ ಮೆಸೇಜ್ ಇದ್ರೆ ಇನ್ಸ್ಟಾಗ್ರಾಮ್ ವೆರಿ ಕ್ವಿಕ್ ಆಗಿ ರಿಪ್ಲೈ ಬರುತ್ತೆ. ವಾಟ್ಸಪ್ ಯೂಟ್ಯೂಬ್ಕಿನ ನಂದು ಒಂದು ಸಪೋರ್ಟಿಂಗ್ ಚಾನಲ್ ಕೂಡ ಇದೆ. ಇನ್ ಕೇಸ್ ಆಫ್ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕೂಡ ಫಾಲೋ ಮಾಡಿ. ನಿಮ್ಗೆ ಏನಾದರೂ ವಾಟ್ಸಪ್ ಅಲ್ಲಿ ಜಾಯ್ನ್ ಆಗೋ ಉಪಯೋಗ ಇಲ್ಲ, ಪ್ರೈವಸಿ ಏನಾದರೂ ಇಂಪಾರ್ಟೆಂಟ್ ಆಗಿದ್ರೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಆಸ್ ಪರ್ ಯುವರ್ ಕನ್ವೀನಿಯಂಟ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಜಾಯ್ನ್ ಆಗಿ. ದರ್ ಇಸ್ ನೋ ರಿಸ್ಟ್ರಿಕ್ಷನ್. ಬಟ್ ಏನಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ನಾನು, 1 ಅಥವಾ 2 ಮ್ಯಾಕ್ಸಿಮಮ್. ಜಸ್ಟ್ ಮೇಕ್ ಅ ನೋಟ್ ಆಫ್ ಇಟ್. ನಾನು ಓನ್ಲಿ ಒಂದು ರಿಕ್ವೆಸ್ಟ್, ನೀವು ನನ್ನ ಚಾನಲ್ಗಳನ್ನ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡ್ಬೇಕು ಅಷ್ಟೇನೆ. ಸೊ ಅದ್ರ ಮೇಲೆ ನಂದು ಏನೇ ಮಾಹಿತಿ ಇಲ್ಲ, ಪ್ರತಿಯೊಂದು ಕೂಡ ಹೇಳ್ತೀನಿ. ಹಾಗೆ ನೀವೇನಾದರೂ ಈ ಆಪ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿ, ನಿಮಗೇನಾದರೂ ಎಂಡ್ ಟು ಎಂಡ್ ಸಪೋರ್ಟ್ ಬೇಕು. ಎಂಡ್ ಟು ಎಂಡ್ ಸಪೋರ್ಟ್ ಅಂದರೆ ಟೆಲಿಫೋನಿಕ್ ಸಪೋರ್ಟ್ ಆಗಿರಲಿ, ಡಾಕ್ಯುಮೆಂಟ್ ಮಾಡಿಕೊಡೋದಾಗಿರಲಿ, ಬಿಡ್ಡಿಂಗ್ ಮಾಡೋದಾಗಿರಲಿ, ಪ್ರತಿಯೊಂದು ಕೂಡ ಪ್ರಾಜೆಕ್ಟಿಗೆ ನಾನು ಹೆಲ್ಪ್ ಮಾಡ್ತೀನಿ. ಬಿಡ್ಡಿಂಗ್ ಮಾತ್ರ ನಾನು ಕೇವಲ ಒಬ್ಬರಿಗೆ ಮಾತ್ರ ಮಾಡಿಕೊಡೋಕೆ ಚಾನ್ಸ್ ಆಗೋದು, ಒಬ್ಬರು ಮ್ಯಾಕ್ಸಿಮಮ್. ಬಟ್ ಕನ್ಸಲ್ಟೇಷನ್, ಯಾವ್ಯಾವ ಸೈಟ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ಲಾಸ್ಟ್ ಆಪ್ಷನಲ್ಲಿ ಪ್ರೈಸಸ್ ಇತ್ತು, ಈ ಸಲ ಹೆಂಗೆ ಬಂದಿದೆ, ವಾಟ್ ಇಸ್ ದ ಬೆಸ್ಟ್, ವಾಟ್ ಇಸ್ ನಾಟ್ ಬೆಸ್ಟ್, ಪ್ರತಿಯೊಂದು ಕೂಡ ಸ್ಟೇಜ್ ಬೈ ಸ್ಟೇಜಲ್ಲಿ ನಾನು ನಿಮಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋರು ಕೂಡ ಹೆಲ್ಪ್ ಮಾಡ್ತೀವಿ. ಮೈ ಚಾರ್ಜಸ್ ಆರ್ ವೆರಿ ಸಿಂಪಲ್, ಸ್ಟಾರ್ಟ್ಸ್ ಫ್ರಮ್ 1K. ಬಿಡ್ಡಿಂಗ್ ಎಲ್ಲ ಕೊಟ್ಟರೆ ನಾನು ತುಂಬ ಕಾಸ್ಟ್ಲಿ ಚಾರ್ಜ್ ಮಾಡ್ತೀನಿ, ಬಿಕಾಸ್ ರಜೆ ಎಲ್ಲ ಹಾಕಿ ಕೊಡಬೇಕು. ಏನಾದರೂ ಇದ್ರ ರೆಕಮೆಂಡೇಶನ್ ಏನಾದರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಹೆಲ್ಪ್ ತಗೊಳ್ಳಿ. ಐ ವಿಲ್ ಡೂ ಇಟ್ ಫಾರ್ ಬೆಸ್ಟ್ ಪ್ರೈಸ್ ನಿಮಗೋಸ್ಕರ. ಸೊ ತಡ ಮಾಡೋದು ಬೇಡ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಕೂಡ ನಮ್ಮ ಹತ್ರ ಗ್ರೂಪ್ ಇದೆ. ಪ್ರತಿಯೊಂದು ಓಪನ್ ಪ್ರಾಜೆಕ್ಟಿಗೂ ಕೂಡ ನಾನು ಗ್ರೂಪ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಮೊನ್ನೆ ನೋಡಿ, ಸೂರ್ಯನಗರ ಫೇಸ್ 2 ಮತ್ತು ಫೇಸ್ 3 ಅಲ್ಲಿ ಈಗ ಅಲಾಟ್ಮೆಂಟ್ಗೂ ಕರೆದಿದ್ದಾರೆ 66 ಸೈಟು. ಈಗ ಆಕ್ಷನ್ ಅಲ್ಲೂ ಕೂಡ ಫೇಸ್ 3 ಅಲ್ಲಿ ಸ್ವಲ್ಪ ಸೈಟ್ ಬಂದಿದೆ. ಸೊ ನೀವೇನಾದರೂ ಅಪ್ಲೈ ಮಾಡೋಂಗಿದ್ರೆ ಅಪ್ಲೈ ಮಾಡಿ. ಬೈಲಾಳದ ಲಾಟ್ರಿ 28ನೇ ತಾರೀಕಿದೆ. ಓಕೆ, ಅದೇ 28ನೇ ತಾರೀಕು ಸೂರ್ಯನಗರ ಫೇಸ್ 2 ಫೇಸ್ 3ಗೆ ಕ್ಲೋಸ್ ಆಗ್ತಾ ಇದೆ. ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಹೇಗೆ ಜಂಪ್ ಆಗಬೇಕು, ಒಳ್ಳೆ ಪ್ಲಾನಿಂಗ್ ಮಾಡಿ. ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ KHP ವೆಬ್ಸೈಟಿಗೆ ಹೋಗಿ ರೀಡ್ ಮೋರ್ ಅಲ್ಲಿ ಹೋದ್ರೆ ನಿಮಗೆ ಆಕ್ಷನ್ ನೋಟಿಫಿಕೇಶನ್ 24 ಕಾರ್ನರ್ ಇಂಟರ್ಮೀಡಿಯೇಟ್ ಕಮರ್ಷಿಯಲ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಓಪನ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ಇವರು ಜಿಯೋ ಟ್ಯಾಗ್ ಅನ್ನು ಆಕ್ಚುಲಿ ಲೋಡ್ ಮಾಡಬೇಕಾಗಿತ್ತು. ಇವನ್ ಆಫ್ಟರ್ 2-3 ಡೇಸ್ ಆದ್ಮೇಲೂ ಕೂಡ ಜಿಯೋ ಟ್ಯಾಗ್ ಬಂದಿಲ್ಲ. ಬಟ್ ಜಿಯೋ ಟ್ಯಾಗ್ ವೆಯ್ಟ್ ಮಾಡ್ಕೊಂಡು ಕೂತ್ರೆ ಇನ್ಫಾರ್ಮೇಶನ್ ಹರಿ ಹೋಗೋದು ಕಮ್ಮಿ ಆಗುತ್ತೆ. ನಾನು ಹಿಂದೆ ತುಂಬಾ ಜನಕ್ಕೆ ತುಂಬಾ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ, ಜಿಯೋ ಟ್ಯಾಗ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ. ಸೊ ನಿಮಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಕಮ್ ಬ್ಯಾಕ್ ಟು ಮೀ, ಐ ಆಮ್ ದೇರ್ ಟು ಹೆಲ್ಪ್ ಯು. ವಿ ಹ್ಯಾವ್ ಆಲ್ ದ ಲೇಔಟ್ ಪ್ಲಾನ್ಸ್. KPP ಯಲ್ಲೂ ಇದೆ, ಹೇಗೆ ಡೌನ್ಲೋಡ್ ಮಾಡ್ಬೇಕು ಹೇಳ್ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಸೊ ಸ್ಟಾರ್ಟ್ ಆಗಿ 2 ದಿವಸ ಆಯಿತು. 2 ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. 16th ಇಸ್ ದ ಲಾಸ್ಟ್ ಡೇಟ್. 11 o'clock ಒಳಗೆ ಎಲ್ಲ ಸಬ್ಮಿಟ್ ಮಾಡಬೇಕು. 1 to 24 4 ಹಂತವಾಗಿ ಆಕ್ಷನ್ ಇದೆ. ಒಂದು 17ನೇ ತಾರೀಕು, 18, 19, 20 ಮುಂದಿನ ತಿಂಗಳು ಕ್ಲೋಸ್ ಆಗುತ್ತೆ. ಬಾಗಲಕೋಟ್, ಸಿಕ್ಕೇರಿ ಪ್ರೀವಿಯಸ್ಲಿ ಕೂಡ ಬಂದಿತ್ತು. ಹೇಗೆ ಓದ್ಕೋಬೇಕು ಹೇಳ್ತೀನಿ ನೋಡಿ. ಫಸ್ಟ್ನೇದು ಸೀರಿಯಲ್ ನಂಬರು, ಇದು ಸೈಟ್ ನಂಬರ್ 116. LIG ಅಂದರೆ ಲೋ ಇನ್ಕಮ್ ಗ್ರೂಪ್. ಇದು ಆಕ್ಷನ್ ಆಗಿರೋದ್ರಿಂದ ನಿಮಗೆ ಲೋ ಇನ್ಕಮ್, ಹೈ ಇನ್ಕಮ್ ಅಂತ ಏನು ಬರಲ್ಲ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಇಲ್ಲಿ ನಿಮಗೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಕೊಡುತ್ತೆ. ಪ್ರಾಪರ್ಟಿನ ತಗೊಂಡ ತಕ್ಷಣ ನೀವು ಬೇಕಂದ್ರೆ ಮಾರ್ಬೋದು. ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಆಪ್ಷನ್ ಇದು. ಓಕೆ, ಸೊ ಇಲ್ಲಿ ಲೀಸ್ ಯಾವುದು ಇರಲ್ಲ. ಯಾರು ಬೇಕಾದರೂ ಎಷ್ಟಾದರೂ ಅಪ್ಲೈ ಮಾಡ್ಬೋದು, ಎಷ್ಟಾದರೂ ತಗೋಬಹುದು. ಇಟ್ಸ್ ಅನ್ ಓಪನ್ ಮಾರ್ಕೆಟ್ ಡೀಲ್. ಆಕ್ಷನ್ ಆಗಿರೋದ್ರಿಂದ ಅಲಾಟ್ಮೆಂಟ್ ತರ ನಿಮ್ಗೆ ಯಾವುದೇ ಕೂಡ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಸೊ LIG ಯಾಕೆ ಅಂತಂದ್ರೆ ಅದು LIG ಅಲ್ಲಿ ಬರುವಂತಹ ಕಾರ್ನರ್ ಸೈಟ್ ಆಗಿರೋದ್ರಿಂದ, ಅಂದ್ರೆ 30-40 ಸೈಟ್ ಇರೋ ಲೈನಲ್ಲಿ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಸ್ವಲ್ಪ ಡೈಮೆನ್ಷನ್ ಆಡ್ ಇದೆ. 6.35 ಅಂದ್ರೆ ಒಂದು 22 ಅಡಿ, 8.75 ಅಂದ್ರೆ 29 ಅಡಿ ಇರುತ್ತೆ.
ಸೊ ಒಂದು ಸೈಡ್ ಇಷ್ಟು ಇನ್ನೊಂದು ಸೈಡ್ 12 ಅಂದರೆ 40 ಅಡಿ ಸೈಟ್ ಇದು. ಸೊ 30-40 ಕಾರ್ನರ್ ಸೈಟ್ ಆಗಿದೆ. ಒಂದು ಸೈಡ್ ಕಮ್ಮಿ ಇದೆ, ಒಂದು ಸೈಡ್ ಕಮ್ಮಿ ಇದೆ. ಟೋಟಲ್ 90 ಅಂದರೆ ಅಪ್ರಾಕ್ಸಿಮೇಟ್ಲಿ 911 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ. ಚದುರ ಮೀಟರ್ಗಳಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ 15,070. ಇದನ್ನ ಡಿವೈಡೆಡ್ ಬೈ 10.7 ಮಾಡಿದ್ರೆ 1,480 ಅಂದರೆ 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಈ ಸೈಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 500 ರೂಪಾಯಿ ಫೀಸ್ ಇರುತ್ತೆ, ನಾನ್ ರಿಫಂಡಬಲ್. EMD ಅಮೌಂಟ್ 50,000 ಇರುತ್ತೆ, ಅದು ರಿಫಂಡಬಲ್ ಆಗಿರುತ್ತೆ. ಅದನ್ನೆಲ್ಲ KPPL ಕೊಡಬೇಕು, ನಾನು ಹೇಳ್ಕೊಡ್ತೀನಿ. ಸೊ ಈ ತರ ನೀವು ಇದನ್ನ ಓದ್ಕೋಬೇಕು. ಡೀಟೇಲ್ಸ್ ಎಲ್ಲ ಸ್ಕ್ವೇರ್ ಮೀಟರ್ ಅಲ್ಲಿ ಇದೆ, ಅದನ್ನ ಫೀಟ್ ಮಾಡ್ಕೊಂಡು ನೋಡ್ಕೊಂಡು ನೀಟಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಸಿಕ್ಕೇರಿಯಲ್ಲಿ ಲಾಸ್ಟ್ ಟೈಮು ಕೂಡ ಸೇಮ್ ಪ್ರೈಸಿಗಿತ್ತು, ಈ ಕೂಡ ಸೇಮ್ ಪ್ರೈಸ್ ಇದೆ. ಲಾಸ್ಟ್ ಟೈಮ್ಕಿನ ಈ ಸೈಡ್ ಒಳ್ಳೆ HIG ಸೈಟ್ಗಳು ಬಂದಿದೆ. ಓಕೆ, ಸೊ ಯಾರಾದರೂ ಓಕೆ ಟ್ಯಾಗ್ ಬಂದಮೇಲೆ, ಇನ್ ಕೇಸ್ ಟ್ಯಾಗ್ ಐ ಡೋಂಟ್ ನೋ ಇನ್ನು 2 ದಿವಸ ಆಗುತ್ತೋ 3 ದಿವಸ ಆಗುತ್ತೋ ಯಾವಾಗತ್ತೋ ಗೊತ್ತಿಲ್ಲ. ಟ್ಯಾಗ್ ಬಂದಮೇಲೆ ನಾನು ಏನು ಮಾಡ್ತೀನಿ, ಯಾರಾದರೂ ಏರಿಯಾ ವೈಸ್ ರಿವ್ಯೂ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ. ಯಾರು ನನಗೆ ಜಾಸ್ತಿ ಡಿಸ್ಟಿಕ್ನ ಕಮೆಂಟ್ ಮಾಡ್ತಾರೆ ಆ ಡಿಸ್ಟಿಕ್ಕಿಂದ ನಾನು ಪಿಕ್ ಮಾಡಿ ಏರಿಯಾ ಫಸ್ಟ್ ರಿವ್ಯೂ ಮಾಡ್ತೀನಿ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಜಿಯೋ ಟ್ಯಾಗ್ ಬಂದಮೇಲೆ ಸಿಕ್ಕೇರಿ ಎಲ್ಲಿ ಬರುತ್ತೆ, ಸೈಟ್ ಎಲ್ಲಿ ಬರುತ್ತೆ, ಯಾವ ಥರ ಕ್ರಾಸ್ ಚೆಕ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ಇನ್ನೊಂದು 3 ದಿವಸದಲ್ಲಿ ಬರಲಿಲ್ಲ ಅಂದರೆ ನನ್ನ ಹತ್ರ ಏನಾದರೂ ಸಿಕ್ಕೇರಿ ಲೇಔಟ್ ಇತ್ತು ಅಂದರೆ ಅದನ್ನೇ ಓಪನ್ ಮಾಡಿ ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಬಳ್ಳಾರಿ ಅಂದ್ರಾಳು ಪ್ರಿಟಿ ಮಚ್ ಸಿಂಪಲ್. ಹೋದ ಸಲನೂ ಬಂದಿತ್ತು, ಈ ಸಲನೂ ಬಂದಿದೆ. ತುಂಬ ಸೈಟ್ ಇದೆ, ತುಂಬ ಒಳ್ಳೆ ಸೈಟ್ ಇದೆ. ಐ ಥಿಂಕ್ ಪ್ರೈಸ್ ಕಂಪೇರ್ ಟು ಲಾಸ್ಟ್ ಟೈಮ್ ಸ್ವಲ್ಪ ಹೈಕ್ ಆದಂಗಿದೆ. 1,400 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಗ್ರೇಟ್. ಬಸವನ ಕೊಡಚಿ ಬೆಳಗಾವಲ್ಲಿ ತುಂಬ ಜನ ಕೇಳ್ತಾ ಇದ್ರಿ. ಬಸವನ ಕೊಡಚಿ ಬಂದ್ಬಿಟ್ಟು ಬೆಳಗಾವ್ ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿದೆ. ತುಂಬ ಒಳ್ಳೆ ಲೇಔಟು. ಆದ್ರೇನು ರೆಸಿಡೆನ್ಷಿಯಲ್ ಇನ್ನೂ ಫಿಲ್ ಆಗಿಲ್ಲ. ಬಟ್ ನಾನು ನೋಡ್ದಂಗೆ 3 ವರ್ಷದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. 1,100 ರೂಪಾಯಿಗೆ ಇದ್ದಂಥ ಈ ಲೇಔಟು 3 ವರ್ಷದಲ್ಲಿ ಗೌರ್ಮೆಂಟ್ ಅವರೇ 2,900 ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ನೋಟ್ ಟು ಅಬ್ಸರ್ವ್. ಓಕೆ, ಇವತ್ತು ನೋಡಿ 3,000 ಪರ್ ಸ್ಕ್ವೇರ್ ಫೀಟ್ ಹತ್ರ ಇದೆ. ಸೊ ಅದು ಗಮನದಲ್ಲಿರಲಿ. ಬೀದರ್ ಚಿಟ್ಟ ಪ್ರಿಟಿ ಮಚ್ ಸ್ವಲ್ಪ ಹೈಕ್ ಆಗಿದೆ. ತುಂಬ ಕಾರ್ನರ್ ಸೈಟ್ ಇದೆ. ಓಕೆ, ತುಂಬ ಜನ ಕಾರ್ನರ್ ಅಂದ್ಕೊಳ್ಳೆ ಆಟ್ ಸೈಟ್ ಅಂದ್ಕೊಳ್ಳೆ ತಲೆ ಕೆಡಿಸ್ಕೊಂತೀರಾ. ಇನ್ವೆಸ್ಟ್ಮೆಂಟ್ಗೆ ಇನ್ ಕೇಸ್ ಬೇಸಿಕ್ ಪ್ರೈಸಲ್ಲಿ ಸಿಕ್ಕರೆ ನಿಮ್ಮ ಊರು, ನಿಮ್ಮ ಡಿಸ್ಟ್ರಿಕ್ಟಲ್ಲಿ ನನ್ನ ಪ್ರಕಾರ ಹಿರಿಯೂರು ಒಳ್ಳೆ ಲೇಔಟು. ಮತ್ತೆ ಸ್ವಲ್ಪ ಸೈಟ್ಗಳನ್ನ ಹಾಕಿದರೆ, ಕೆಲವೊಂದು ಸೈಟ್ಗಳು ಮತ್ತೆ ಕ್ಯಾನ್ಸಲ್ ಆಗಿ ಬಂದಂಗಿದೆ. ಇದು ಕೂಡ ಒಳ್ಳೆ ಲೊಕೇಶನ್, ನನ್ನ ಫೇವ್ರೇಟ್ ಲೊಕೇಶನ್ ಇದು. ಇಲ್ಲೆಲ್ಲ ಪ್ರೈಸ್ ಮಿನಿಮಮ್ 1,500 2,000 ಹೋಗೋ ಪೊಟೆನ್ಷಿಯಲ್ ಇದೆ. ಬಟ್ ಇನ್ನೂ ಪ್ರೈಸ್ ಕೂಡ 600-800 ಲಾಸ್ಟ್ ಟೈಮ್ ಅಷ್ಟೇ ಇಟ್ಟಿದ್ದಾರೆ. ಇಂಡೀಡ್ ಗ್ರೇಟ್ ಲೊಕೇಶನ್. ನಿಮ್ಗೆ ಏನಾದರೂ ಈ ಲೊಕೇಶನ್ ಬಂದರೆ, ಎಸ್ ತುಂಬ ಆಟ್ ಸೈಟ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬೈ ಮಾಡಿ. ಆಮೇಲೆ ಎಲ್ಲ ದೊಡ್ಡ ಸೈಟ್ ಇದೆ, 2,500 ಅಡಿ, 2,000 ಅಡಿ, 1,500. ಚಿಕ್ಕ ಸೈಟ್ ಸ್ವಲ್ಪ ಕಮ್ಮಿ ಇದೆ. ದೊಡ್ಡ ಸೈಟು ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಕೇರ್ಫುಲ್ ಆಗಿದೆ ಅಷ್ಟೇ. ಸೊ ಚಾಮರಾಜನಗರ, ಐ ಥಿಂಕ್ ಇದು ಹೈಯೆಸ್ಟ್, ದಿಸ್ ಇಸ್ ದ ಲೋಯೆಸ್ಟ್ ಪ್ರೈಸ್ ಈ ಆಕ್ಷನ್ ಅಲ್ಲಿ ಬಂದಿರೋದು. ಕೇವಲ 475 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 6-7 ಸೈಟ್ ಇದೆ. ಡೀಸೆಂಟ್ ಆಗಿದೆ. MIG, LIG, HIG. ಯಾರಾದರೂ ಚಾಮರಾಜನಗರ, ಮೈಸೂರು ಆ ಕಡೆ ಸುತ್ತಮುತ್ತ ಇನ್ವೆಸ್ಟ್ ಮಾಡಕ್ಕೆ ನೋಡ್ತಾ ಇದ್ರೆ, ದಿಸ್ ಇಸ್ ಅ ವೆರಿ ಗುಡ್ ಲೊಕೇಶನ್. ಈ ಪ್ರೈಸಲ್ಲಿ ನಿಮಗೆ ಸಿಕ್ಬಿಟ್ರೆ ಫ್ಯೂಚರಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ಲಾಂಗ್ ಟರ್ಮಿಗೆ ನನ್ನ ಅನಿಸಿಕೆ. ದಾವಣಗೆರೆ, ಕುದವಾಡ, ಎಸ್ ನಂಬರ್ಸ್ ನೋಡಿದ್ರೆ 3 ಉಳ್ದಂಗೆ ಕಾಣ್ತಾ ಇದೆ. 3 ವರ್ಷದಿಂದ ನಾನು ಕುದವಾಡದ ಬಗ್ಗೆ ಮಾತಾಡ್ತಾನೆ ಇದ್ದೀನಿ. 2,300 ಇಸ್ ವೆರಿ ಡೀಸೆಂಟ್ ಪ್ರೈಸ್. ಸಂಬಡಿ ಇಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡೋಂಗಿದ್ರೆ. ಓನ್ಲಿ ದ ಪ್ರಾಬ್ಲಮ್ ಏನಂದ್ರೆ ಬರೀ 3 ಸೈಟ್ ಇದೆ, 3 ದೊಡ್ಡ ಸೈಟ್ ಇದೆ. ಇದು ಪೂನಾ ಬೆಂಗಳೂರು ರೋಡ್ ಹೈವೇಗೆ ಅಟ್ಯಾಚ್ ಆಗಿರುವಂತಹ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕುದವಾಡ KH ಬಡಾವಣೆ ಇದು. ಸಂಬಡಿ ಕಾಂಟ್ ಅಫೋರ್ಡ್, ಯಾರಾದರೂ ಕೊಲಾಬರೇಷನ್ ಅಲ್ಲಿ ಹೋಗಿ, ಜಾಯಿಂಟ್ ಅಲ್ಲಿ ಹೋಗಿ, ಫ್ರೆಂಡ್ಸ್ ಫ್ಯಾಮಿಲಿ ಅಂತಮ್ಗಳು ಹಾಕೊಂಡ್ರಿಂದ ತುಂಬಾ ಒಳ್ಳೆ ಜಾಗ ಇದು. ತುಂಬಾ ಚೆನ್ನಾಗಿ ಬೆಳೀತೆ ಫ್ಯೂಚರಲ್ಲಿ. ಹರಿಹರ, ಅಮರಾವತಿ ಬರ್ತಾ ಇದೆ. ಪ್ರತಿ ಸಲನೂ 4-5 ಸೈಟ್ ಎಲ್ಲ ಇತ್ತು. ಈ ಸಲ ಸ್ವಲ್ಪ ನಂಬರ್ಸ್ ಕಮ್ಮಿ ಆಗಿದೆ, 2 ಉಳ್ದಂಗಿದೆ. ವೆರಿ ಡೀಸೆಂಟ್. ಧಾರವಾಡ, ಅಮರಗೋಳ ಫೇಸ್ 2 ಇದು ನಮ್ಮೂರು. ಭಾಳ ದಿವಸದಿಂದ ನಾವು ವೇಟ್ ಮಾಡತ್ತಿದ್ದೆ ಇದು ಬರಲಿ ಅಂತೇಳಿ. ಬಟ್ ನಾನು ಪ್ರೈಸ್ ಇನ್ನೂ ಕಮ್ಮಿ ಬರ್ತಿದೆ ಅಂದ್ಕೊಂಡಿದ್ದೆ. ಬಟ್ ಈ ಸಲ ಪ್ರೈಸ್ ಸ್ವಲ್ಪ ಜಾಸ್ತಿ ಫಸ್ಟ್ ಟೈಮ್ ಬಂದಿದೆ ಅಮರಗೋಳ ಫೇಸ್ 2 ನಾನು ನೋಡಿರೋ ಪ್ರಕಾರ. ಇದರಲ್ಲಿ 1,800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ನೋಡ್ಬೇಕು ಎಲ್ಲೆಲ್ಲಿ ಬರುತ್ತೆ ಜಿಯೋ ಟ್ಯಾಗಲ್ಲೇ ಸೈಟ್ಸು, ಅಲ್ಲಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಅದ್ರ ಮೇಲೆ ಗೊತ್ತಾಗುತ್ತೆ. ಪ್ರೀವಿಯಸ್ಲಿ ಕೂಡ ಅಮರಗೋಳ ಬಂದಂಗಿತ್ತು, ಬಟ್ ನಾನು ನೋಡಿ ಚೆಕ್ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ. ವೆರಿ ಗುಡ್ ಲೊಕೇಶನ್. ಹುಬ್ಳಿ ಧಾರವಾಡ ಮಧ್ಯದಲ್ಲಿದೆ. 1 ಕಿಲೋಮೀಟರ್ ರೇಂಜಲ್ಲಿ ಕನೆಕ್ಟಿವಿಟಿ ಇದೆ. ತುಂಬ ಒಳ್ಳೆ ಲೇಔಟ್. ಗದಗ್ DC ಆಫೀಸ್ ಹಿಂಭಾಗದಲ್ಲಿ, ಎಸ್ ಇದು ಪರ್ಸ್ನಲಿ ನಾನು ಹೋಗಿ ಲೇಔಟ್ ಕೂಡ ನೋಡಿದ್ದೀನಿ. ನಾನು ಪಾರ್ಟಿಸಿಪೇಟ್ ಮಾಡಿದಾಗ, ಅಂದರೆ ನಾನು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇಲ್ಲೆಲ್ಲ ಪ್ರೈಸ್ ಕೇವಲ 800, 850, 900 ರೂಪೀಸ್ ಎಲ್ಲ ಇರೋದು.
ಲೆಸ್ ದೆನ್ 1000 ಇರೋದು. ನನ್ನ ಫ್ರೆಂಡ್ಸೇ ಕೂಡ ಒಂದು 2-3 ಜನ ಅವಾಗ ತೊಗೊಂಡಿದ್ರು. ಬಟ್ ಅವಾಗೆಲ್ಲ ಉಳಿದು ಈ 725 ಸೈಟ್ ನಂಬರ್ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿ ಬಿಟ್ಕೊಟ್ಟಿದ್ವಿ ಕಾರಣಾಂತರಗಳಿಂದ. ಬಟ್ 2 ವರ್ಷ ಆದಮೇಲೆ ಬಂದಿದ್ದಾರೆ. ₹2200 ಪರ್ ಸ್ಕ್ವೇರ್ ಫೀಟ್. ಪ್ರೈಸ್ ಆಲ್ಮೋಸ್ಟ್ ಡಬಲ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಈ ಲೇಔಟಲ್ಲಿ ತುಂಬ ಬಂದಿದೆ. ಸೊ ದಟ್ ಈಸ್ ಒನ್ ಪಾಯಿಂಟ್. ಹಾಗಾಗಿ 2 ಸೈಟ್ ಉಳಿದಿದೆ. ಮೇನ್ ರೋಡಿಗೆ ಹತ್ತಿರ ಇದೆ, DC ಆಫೀಸ್ ಹಿಂದೆ ಇದೆ. ಒಳ್ಳೆ ಜಾಗ. ಯಾರಾದರೂ ಗದಗರಿದ್ದರೆ ನೋಡಿ. ಪರ್ಸನಲ್ ಯೂಸ್ಗೆ ತುಂಬ ಒಳ್ಳೆಯದು. ಈ ಪ್ರೈಸಲ್ಲಿ ಇನ್ವೆಸ್ಟ್ಮೆಂಟ್ಗೆ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಎರಡೂ ಕೂಡ ಪ್ರಿಟಿ ಮಚ್ ಬಿಗ್ಗರ್ ಸೈಟ್ ಇದೆ. ಯಾಕೆಂದರೆ ಈ ಸೈಟಿಗೆ ನೀವು ಕೈ ಹಾಕಬೇಕು ಅಂದ್ರೆ 50-60 ಲಕ್ಷ ಆಗುತ್ತೆ. ಮೇಲ್ಗಡೆದು ಒಂದು 30 ಲಕ್ಷ ಬಜೆಟ್ ಇದೆ. ನೋಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಗದಗ ಸಾಯಿಬಾಬಾ ಟೆಂಪಲ್ ಹಿಂದ್ಗಡೆ, ಎಸ್ ಇದು ಗದಗಲ್ಲಿ APMC ಹಿಂದ್ಗಡೆ ಸಾಯಿಬಾಬಾ ಟೆಂಪಲ್ ಹಿಂದ್ಗಡೆ ಬರುವಂಥ ಲೇಔಟು. ಇದೇ ಲೇಔಟಲ್ಲಿ ಲಾಸ್ಟ್ ಆಪ್ಷನಲ್ಲಿ ನಾವು ಕೂಡ ಒಂದು ಇನ್ವೆಸ್ಟ್ ಮಾಡಿದ್ದೀವಿ. ಪ್ರೈಸ್ ವರ್ ಲೆಸ್ ದೆನ್ 800 ಏನೋ ಇತ್ತು. ಆಫ್ಟರ್ 2 ಇಯರ್ಸ್ ಬಂದಿದ್ದಾರೆ. ಸ್ಟ್ರೈಟ್ ಆಗಿ ಪ್ರೈಸನ್ನು 23,000, 8,500 23,000 ಅಂದರೆ 3 ಟೈಮ್ಸ್ ಹತ್ತತ್ರ ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳ್ತೀನಿ. ಐಲ್ ಶೋ ಯು ದ್ಯಾಟ್. ಇದೊಂದು ಲೇಔಟನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಬಂದಾಗಲೂ ತುಂಬ ಜನಕ್ಕೆ ಹೇಳಿದ್ದೆ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ. ಐ ಡೋಂಟ್ ನೋ ಎಷ್ಟು ಜನ ನನ್ನ ಪ್ರೀವಿಯಸ್ ವಿಡಿಯೋ ನೀಟಾಗಿ ಕೇಳಿಸ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ. ಓಕೆ, ಸೊ ಇದು ಬಂದ್ಬಿಟ್ಟು ಗದಗ್. ಇದು ನಾವು ಝೂಮ್ ಮಾಡ್ತಾ ಹೋದಾಗ ನಾನು ಅಬ್ಸರ್ವ್ ಮಾಡಬೇಕಾಗಿರೋದು, ನೀವು ಕಳಸಾಪುರ ಏನಿದೆಯಲ್ಲ ಅದ್ರ ಕೆಳಗಡೆ ಪಂಚಾಕ್ಷರಿ ನಗರ ಅಂತೇಳಿ ಇದನ್ನು ಅಬ್ಸರ್ವ್ ಮಾಡಿ. ಝೂಮ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ರೈಟಿಗೆ ಬಂದರೆ ರಾಜೀವ್ ಗಾಂಧಿ ನಗರ ಅಂತಿದೆ. ಮತ್ತೆ ಝೂಮ್ ಮಾಡ್ತಾ ಇದ್ದೀನಿ. ಅದರ ರೈಟಿಗೆ ಬಂದರೆ ಇಲ್ಲಿ ಶ್ರೀ ಸಾಯಿ ಕಿರಾಣಿ ಸ್ಟೋರ್ ಅಂತ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು KHB ಫೇಸ್ 1. ಇದು KHB ಇದೆ ಸಾಯಿಬಾಬಾ ಟೆಂಪಲ್ KHB. ಮತ್ತು ಈ ಬಲಗಡೆ ಏನು ಕಾಣ್ತಿದೆಯಲ್ಲ, ನಾನು ನಿಮಗೆ ಸ್ನ್ಯಾಪ್ ಆಗಿ ತೋರಿಸ್ತೀನಿ. ಸ್ವಲ್ಪ ಇದೊಂದು ಲೇಔಟು ತುಂಬ ಒಳ್ಳೆ ಲೇಔಟು. ನಾವಾಗ ಯಾಕೆ ಇದನ್ನು ಇಷ್ಟು ಹೈಲೈಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳಿದ್ದೆ ಲೇಔಟ್ ಮಧ್ಯದಲ್ಲಿ ಮ್ಯಾಪನ್ನು ನೋಡಿದ್ರೆ 100 ಫೀಟ್ CDP ರೋಡ್ ಅಂತ ಇತ್ತು. ನಾನು ತುಂಬ ಜನಕ್ಕೆ ಹೇಳಿದ್ದೆ ಅವಾಗ. ಈಗ ಸೈಟ್ ನಂಬರ್ 1 ಏನು ಬಂದಿದೆಯಲ್ಲ ಎಕ್ಸಾಕ್ಟ್ಲಿ ಇದೆ. ಸಾರಿ ಇದಲ್ಲ, ಈ K ಇದಲ್ಲಿ ತೋರಿಸ್ತೀನಿ ನಾನು. ಬಿಕಾಸ್ ಐ ಆಮ್ ಶ್ಯೂರ್ ಅಬೌಟ್ ದಿಸ್ ನಂಬರ್. ಸೈಟ್ ನಂಬರ್ 10. ನಾನೇ ಎಲ್ಲ ಕೂಡ ಹೇಳಿ ಮಾಡಿದೆ, ಇದು ಸೈಟ್ ನಂಬರ್ 10. ಓಕೆ, ಇದು ಆಲ್ರೆಡಿ ತುಂಬ ಹೋಗಿದೆ. ನಿಮಗೆ 3,000 ಕೊಡ್ತೀನಿ ಅಂದ್ರೆ ಸೈಟ್ ಸಿಗಲ್ಲ. ಅಷ್ಟು ಒಳ್ಳೆ ಲೈನು, ಪಾರ್ಕು, ಒಳ್ಳೊಳ್ಳೆ ಮನೆಗಳು, ವೆಲ್ ಕನ್ಸ್ಟ್ರಕ್ಟೆಡ್. ಇದು ಬಂದ್ಬಿಟ್ಟು 2. ನಾನೇನು ಹೈಲೈಟ್ ಮಾಡ್ತಾ ಇದ್ದೀನಿ 2 ಅಲ್ಲ, ಇದು ಅನದರ್ ಪಾರ್ಟ್. ಸೊ ಮಧ್ಯದಲ್ಲಿ ನಮಗೆ ರಿಂಗ್ ರೋಡ್ ಇದೆ. ಓಕೆ, ಸೊ ಈಗ ಬಂದಿರೋ ಸೈಟ್ಗಳು 523 ಅಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲೊಂದು ಇಲ್ಲಿದೆ. ಪ್ರೈಸ್ ಬಂದು 2,300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಇಲ್ಲಿ ನನ್ನ ಹತ್ರ ಒಂದು ಸೈಟ್ ಸೇಲ್ಗಿದೆ. ನಾನೇನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಬೇರೆ ಕಲರಲ್ಲಿ ಮಾಡ್ತೀನಿ. ಇಲ್ಲೊಂದು ನನ್ನ ಹತ್ರ 40x40 ಸೈಟ್ ಇದೆ ಸೇಲ್ಗೆ. ಓಕೆ, ಸೈಟ್ ನಂಬರ್ 434 ಏನೋ ಬರುತ್ತೆ. ಸೊ ಸೌತ್ ವೆಸ್ಟ್ ಕಾರ್ನರ್ ಪೈಟು, ವೆರಿ ಕ್ಲೋಸ್ ಟು ಔಟರ್ ರಿಂಗ್ ರೋಡ್, ತುಂಬ ಹತ್ತಿರದಲ್ಲಿದೆ. ಓಕೆ, ಸೊ ಇದು ನಾನೇನು ಹೈಲೈಟ್ ಮಾಡ್ತಾ ಇದ್ದೀನಿ ಇದು ಸೈಟು. ಇಲ್ಲ ಜಸ್ಟ್ ಲೈಕ್ ಇದು 40 ಫೀಟ್ ರೋಡು, ಇದು 30 ಫೀಟ್ ರೋಡು, ಇದು ಔಟರ್ ರಿಂಗ್ ರೋಡು. ಈಗೆಲ್ಲ ರೋಡ್ ರೆಡಿ ಆಗಿದೆ. ಗೂಗಲಲ್ಲಿ ಕಮ್ಮಿ ಕಾಣ್ತಿದೆ ಬಿಕಾಸ್ ಆಫ್ ಈ ರೋಡು ಪ್ರೈಸಲ್ಲಿ ವೇರಿ ಆಗಿದೆ. ಸೊ ನೀವು ಯಾವಾಗಾದ್ರೂ ಲೇಔಟ್ ನೋಡಬೇಕಾದ್ರೆ ಆ ಲೇಔಟ್ ಹಿಂದೆ ಮುಂದೆ ಹತ್ತಿರದಲ್ಲಿ ಸ್ಕೂಲು, ಕಾಲೇಜು, ದೊಡ್ಡ ದೊಡ್ಡ ರೋಡ್ಗಳು, ಔಟರ್ ರಿಂಗ್ ರೋಡ್ಗಳು, ಅಪ್ಕಮಿಂಗ್ STT ರೋಡ್ಗಳು ಏನಾದರೂ ಇದ್ದರೆ ಪರ್ಚೇಸ್ ಮಾಡಿ. ಇದು ಒಳ್ಳೆ ಇದಾಗುತ್ತೆ ಅಂತ ಹೇಳ್ತಾ ಇರೋದು. ಈಗಲೂ ಕೂಡ ಲೋಕಲ್ ಅವ್ರಿಗೆ ತುಂಬ ಒಳ್ಳೆಯದೆ. ಐ ಮೀನ್ ವೆಲ್ ಡೆವಲಪ್ಡ್ ಏರಿಯಾ ಅದು. ಕಾಳಗ್ನೂರು, ಕುಸುಗ್ನೂರು ತುಂಬ ವರ್ಷದಿಂದ ಬರ್ತಾ ಇದೆ. 800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಲೋಕಲ್ ಅವ್ರಿಗೆ ನನ್ನ ಪ್ರಕಾರ ತುಂಬ ಒಳ್ಳೆಯದು. ಹಾವೇರಿ ರಾಣೆಬೆನ್ನೂರು ಫೇಸ್ 2, ಎಸ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಲೊಕೇಶನ್ ಅಗೇನ್. ಈ ಸಲ ಮತ್ತೆ ಒಳ್ಳೊಳ್ಳೆ ಸೈಟ್ಗಳು ಬಂದಿದೆ. ಓಕೆ, ಸೊ ಇವೊಂದು ಪ್ರೈಸ್ ಲೆಸ್ ದೆನ್ 1000 ಇದ್ರೂ ದೇರ್ ಇಸ್ ಅ ಪೊಟೆನ್ಷಿಯಲ್. ಎಲ್ಲ ಸೈಟ್ಗಳು ಇಲ್ಲಿ ಮಿನಿಮಮ್ 1,800, 500 ಮೇಲೆ 2,000 ಅಂತೂ ಟಚ್ ಆಗೇ ಆಗುತ್ತೆ. ವಿತೌಟ್ ಹಾಫ್ ಆಫ್ ದ ಸೈಟ್ ಎಲ್ಲೆಲ್ಲಿ ನಾರ್ತ್ ಫೇಸಿಂಗ್ ಎಲ್ಲ ನೋಡ್ತಿರಲ್ವ, ಅದೆಲ್ಲ ಮಿನಿಮಮ್ ಅಂದ್ರೂ 2,500 ಹೋಗುತ್ತೆ. ಇಲ್ಲೂ ಕೂಡ ನನ್ನ ಹತ್ರ ಒಂದು ಸೈಟ್ ಇದೆ. ಓಕೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿ. ಮಂಡ್ಯ, ಚಿಕ್ಕಮಂಡ್ಯ, ಐ ಥಿಂಕ್ ಚಿಕ್ಕಮಂಡ್ಯ ಮೊನ್ನೆ ಈ ಲೇಔಟ್ ಬಗ್ಗೆ ಒಂದು ನ್ಯೂಸ್ ಕೂಡ ಬಂದಿತ್ತು. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಲೇಔಟನ್ನು ಹ್ಯಾಂಡ್ ಓವರ್ ಮಾಡಿದ್ರಂತೆ. ಬಟ್ ಕರೆಕ್ಟಾಗಿ ಫೀಸ್ ತುಂಬಿಲ್ಲ ಅಂತ ಹೇಳಿ ಮತ್ತೆ ನಗರಾಭಿವೃದ್ಧಿ ಅವ್ರು KHB ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ ಅಂತ ಎಲ್ಲೋ ನ್ಯೂಸ್ ಓದ್ದಂಗಿದೆ. ಬಟ್ ಚಿಕ್ಕಮಂಡ್ಯ ಈಸ್ ವೆರಿ ಕ್ಲೋಸ್ ಟು ಮಂಡ್ಯ. ಈ ನಮ್ಮ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಪಕ್ಕದಲ್ಲೇ ಬರುತ್ತೆ. ಲೋಕಲ್ ಅವ್ರಿಗೆ ನನ್ನ ಪ್ರಕಾರ ಈ ರೇಟ್ಗೆ ತುಂಬ ಒಳ್ಳೆ ಡಿಸಿಷನ್ನು. ಈ ಲೇಔಟ್ ಬಗ್ಗೆ ಹೇಳ್ತೀನಿ. ಅಲ್ಲಿ ಸ್ಕೂಲೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ, ಮಕ್ಕಳೆಲ್ಲ ಓಡಾಡ್ತಾರೆ. ಬಟ್ ಅಲ್ಲೊಂದು ನಾಲೆ ಕೂಡ ಇದೆ.
ಸೊ ಜಿಯೋ ಟ್ಯಾಗ್ ಬಂದಾಗ ನನಗೆ ಇನ್ನೂ ಈಸಿ ಆಗುತ್ತೆ ರಿವ್ಯೂ ಮಾಡಲಿಕ್ಕೆ. ಕೆಂಚಲ್ಗೂಡು ಎಸ್, ಇದು ಕೂಡ ಒಂದು 3-4 ವರ್ಷದಿಂದ ಬರ್ತಾ ಇದೆ. 1100 ರೂಪಾಯಿಂದ ನೋಡ್ತಾ ಇದ್ದೀನಿ, ಈಗ 2100 ಇದೆ. ಸೊ ಈ ಪ್ರೈಸಿಗೆ ನಿಮ್ಗೆ ಏನಾದರೂ ಇಲ್ಲಿ ಸಿಕ್ಕರೆ ತುಂಬ ಒಳ್ಳೆ ಡೀಲ್ ಇದು. ಈ ಲೇಔಟ್ ಪಕ್ಕದಲ್ಲೂ ಕೂಡ ಒಂದು ಫ್ಯೂಚರಲ್ಲಿ ಬರುವಂತಹ ಪ್ರೊಜೆಕ್ಟೆಡ್ DPR ರೋಡ್ ಇದೆ, ಅದರ ಮೇಲೆ ಗಮನ ಇರಲಿ. ಲೇಔಟ್ ಬಂದಾಗ ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ರಾಯಚೂರು ಮಾನ್ವಿ ತುಂಬ ಡಿಸ್ಕಷನ್ ಏನು ಬೇಕಾಗಿಲ್ಲ, 4200 rupees per square feet. ಲೋಕಲ್ ಅವರಿಗೆ ಹೇಳಿ ಮಾಡಿದಂತಹ ಜಾಗ ಇದು, ಪ್ರೊಸೀಡ್ ಮಾಡ್ಬೋದು. ಎಸ್, ಶಿವಮೊಗ್ಗ ತುಂಬ ಜನ ಕೇಳ್ತಾ ಇದ್ರಿ. ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಶಿಕಾರಿಪುರ ತಾಲೂಕು ಹುಳಿಯಾರ್ ಬಡಾವಣೆ ಮೂಲೆ, ಇದು ಹುಳಿಯಾರಿಗೆ ತುಂಬ ಹತ್ತಿರ ಇದೆ, ಶಿವಮೊಗ್ಗ ಸಿಟಿಯಲ್ಲಿಲ್ಲ. ಈ ಲೇಔಟ್ ಅಲ್ಲಿ ನನಗೆ ಗೊತ್ತಿರೋಂಗೆ 2 ವರ್ಷದ ಹಿಂದೆ ನಾನು ಅಲಾಟ್ಮೆಂಟ್ ಆದಾಗ ಲಾಟ್ರಿ ವಿಷಯಗಳನ್ನೆಲ್ಲ ಹಾಕಿ ನನಗೆ ಸ್ವಲ್ಪ ಜನ ಪರಿಚಯ ಕೂಡ ಇದ್ದಾರೆ ಇಲ್ಲಿ. ಈ ಲೇಔಟ್ ಅಲ್ಲಿ ಅಲಾಟ್ ಆದವರು ತುಂಬ ಲಾಯರ್ಸ್ ಆಗಲಿ ಹತ್ತಿರದಲ್ಲಿರೋರು. ಆ ಲೇಔಟ್ ಅಲ್ಲಿ ಅಲಾಟ್ಮೆಂಟ್ ತುಂಬ ಕಮ್ಮಿ ರೇಟಿಗೆ ಆಗಿತ್ತು. ಬಟ್ ಅದೇನಾಗಿದೆ ಅಂದರೆ ಹುಳಿಯಾರು ಶಿವಮೊಗ್ಗ ಶಿಕಾರಿಪುರ ರೋಡ್ ಮೇನ್ ರೋಡಲ್ಲಿ ಅಟ್ಯಾಚ್ ಆಗಿದ್ದಾಗಿದೆ. ನಾನು ಲೇಔಟ್ ರಿವ್ಯೂ ಮಾಡ್ಬೇಕಾದ್ರೆ ನೀಟಾಗಿ ಹೇಳ್ಕೊಡ್ತೀನಿ. ಬಟ್ ಪ್ರೈಸ್ ಅದಕ್ಕೆ ತಕ್ಕನಾಗೆ 2000 ಇಟ್ಟಿದ್ದಾರೆ. ಐ ಡೋಂಟ್ ನೋ, ನೋಡ್ಬೇಕು, ನಾನು ನೋಡಿದಾಗೆಲ್ಲ ಗೊತ್ತಾಗೋದು. ಸೊ ಅಲ್ಲಿ ಸುತ್ತಮುತ್ತ ಇರೋರು ಶಿವಮೊಗ್ಗದವರಿಗೆ ಮೋಸ್ಟ್ಲಿ ಇಟ್ ಮೈಟ್ ಬಿ ಗುಡ್ ಆಪ್ಷನ್. ತುಮಕೂರು, ಗೂಳೂರು, ಎಸ್, ತುಮಕೂರು ಗೂಳೂರಲ್ಲಿ ತುಂಬ ಆಡ್ ಸೈಟ್ಗಳಿದೆ, ಉಳಿದಿರೋದೇ ಆಡ್ ಸೈಟು. ಓಕೆ, ಈ ಎಲ್ಲ ಚಿಕ್ಕ ಸೈಟ್ಗಳು ಕೂಡ ಈ 2000 ಮಿನಿಮಮ್ ಪ್ರೈಸ್ ಇಲ್ಲಿ ಇದ್ದೇ ಇದೆ. ಇನ್ ಕೇಸ್ ಇದೇನಾದರೂ ಸಿಕ್ಕರೆ ತಗೊಳ್ಳಿ, ಬಿಡಕ್ಕೆ ಹೋಗ್ಬೇಡಿ ಎಷ್ಟೇ ಆಡಿದ್ರು. ಯಾಕೆಂದರೆ ಗೂಳೂರಲ್ಲಿ ಔಟರ್ ರಿಂಗ್ ರೋಡ್ ಪ್ಲಾನ್ ಆಗಿದೆ. ಆ ಔಟರ್ ರಿಂಗ್ ರೋಡು ಗೂಳೂರಿಂದ 4 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ಔಟರ್ ರಿಂಗ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಗೂಳೂರು ಔಟರ್ ರಿಂಗ್ ರೋಡ್ ಒಳಗಡೆ ತುಂಬ ಎವಿಡೆಂಟ್ಲಿ ಬರುತ್ತೆ. ಸೊ ಆಮೇಲೆ ಇದು KSRTC ಬಸ್ ಸ್ಟ್ಯಾಂಡ್ ತುಮಕೂರಿಗೆ ಒಂದು 6-7 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇದೆ. ಲೇಔಟ್ ಮ್ಯಾಪ್ ಬಿಟ್ಟಾಗ ನಾನು ನಿಮಗೆ ಡೀಟೇಲ್ಸಾಗಿ ತೋರಿಸ್ಕೊಡ್ತೀನಿ. ಪೊಟೆನ್ಷಿಯಲ್ ತುಮಕೂರು ಮುನ್ಸಿಪಲ್ ಸಿಟಿ ಒಳಗೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ ಗೂಳೂರು ಡೌನ್ ದ ಲೈನ್ 3 to 4-5 years ಅಲ್ಲಿ. ದಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಲ್ಲಿ ರಾಜಕಾರಣಿ ಮೇಲೆ ಹೋಗುತ್ತೆ. ಸೊ ಔಟರ್ ರಿಂಗ್ ರೋಡ್ ಬಂದರೆ ಸರ್ಟನ್ಲಿ ಈ ಊರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ರಿಯಲ್ ಎಸ್ಟೇಟ್. ಸೂರ್ಯನಗರ ಫೇಸ್ 3 ಹೇಳೋ ಅವಶ್ಯಕತೆನೇ ಇಲ್ಲ, ತುಂಬ ದಿವಸದಿಂದ ಬರ್ತಾ ಇದೆ. ಈ ಸಲ ಕೂಡ ನಂಬರ್ ಆಫ್ ಸೈಟು ಜಾಸ್ತಿ ಇದೆ, ಮಲ್ಟಿಪಲ್ ಬ್ಲಾಕಲ್ಲಿದೆ. ಪ್ರೈಸಲ್ಲಿ ಏನು ತುಂಬ ವೇರಿಯೇಷನ್ ಮಾಡಿಲ್ಲ. 34,000 ಅಂದರೆ 3,300 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿದೆ. 1000 ಅಡಿಯಿಂದ ಹಿಡಿದು 5,500 ಅಡಿವರೆಗೂ ಕಾಂಬಿನೇಷನ್ ಎಲ್ಲ ಇದೆ. ಸೊ ಯಾರಾದರೂ ಜಾಯಿಂಟ್ ವೆಂಚರಲ್ಲಿ ಹೋದಾಗ ನೀವು ದೊಡ್ಡ ದೊಡ್ಡ ಸೈಟ್ಗಳನ್ನ ನೋಡೋದು ತುಂಬ ಒಳ್ಳೆಯದು. ಸ್ವಲ್ಪ ಆಡ್ ಸೈಟ್ಗಳೆಲ್ಲ ಜಾಸ್ತಿ ಇದೆ, ನೋಡ್ಬಿಟ್ಟು ಮಾಡಿ. ಬಟ್ ಇದೇ ಸೂರ್ಯನಗರ ಫೇಸ್ 3 ಒಂದು 40 ಸೈಟು ಕೂಡ ಅಲಾಟ್ಮೆಂಟ್ ಕೂಡ ಬಂದಿದೆ. ಐ ಆಮ್ ನಾಟ್ ಶ್ಯೂರ್ ನೀವು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಸೊ ನೀವು ಇಲ್ಲೇ ರೀಡ್ ಮೋರಲ್ಲಿ KHPL ಹೋದರೆ ಇಲ್ಲಿ ಕರೆದೆ ನೋಡಿ, ನೋಟಿಫಿಕೇಶನ್ ಟು ಅಪ್ಲೈ ರಿಮೈನಿಂಗ್ ಅಲಾಟೆಡ್. ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ, ಜಸ್ಟ್ ನಿನ್ನೆ ತಾನೇ ಮಾಡಿದ್ದೀನಿ. ಓಕೆ, MIG LIG 66 ಸೈಟ್ಗಳು ಸೂರ್ಯನಗರ ಫೇಸ್ 2 ಫೇಸ್ 3 ಅಲಾಟ್ಮೆಂಟಿಗೆ ರೆಡಿ ಇದೆ. 28ನೇ ತಾರೀಕು ಲಾಸ್ಟ್ ಡೇಟ್ ಅರ್ಜಿ ಹಾಕಿ. ಐ ಥಿಂಕ್ ನೀವು ಆಪ್ಷನ್ ಬೇಕಾದ್ರೆ ಸ್ಕಿಪ್ ಮಾಡಿ ಅರ್ಜಿ ಹಾಕಿ ನಿಮ್ಮ ಲಕ್ಕೇನ ಟ್ರೈ ಮಾಡೋದಿದೆ ಟ್ರೈ ಮಾಡಿ. ಇಲ್ಲಾಂದ್ರೆ ಆಪ್ಷನಲ್ಲಿ ತೊಗೊಳಕ್ಕೆ ರೆಡಿ ಇದ್ರೆ, ಯಾಕಂದರೆ ಅಲಾಟ್ಮೆಂಟಲ್ಲಿ 2,900 ರೂಪಾಯಿ 2,800 ರೂಪಾಯಿ ಪ್ರೈಸಿಗೆ ಕೊಡ್ತಾ ಇದ್ದಾರೆ. ಬಟ್ ಆಪ್ಷನಲ್ಲಿ ಕಾರ್ನರ್ ಆಗಿರೋದ್ರಿಂದ ರೇಟ್ ಜಾಸ್ತಿ ಇರುತ್ತೆ. ಮಾರ್ಕೆಟಲ್ಲಿ ಇದು 4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು, ಬೇಸ್ಡ್ ಆನ್ ಪ್ರೀವಿಯಸ್ ಆಪ್ಷನ್ ಹಿಸ್ಟ್ರಿ ಮೇಲೆ ನಾನು ಹೇಳ್ತಾ ಇರೋದು. ಸೊ ಯು ಕ್ಯಾನ್ ಮೇಕ್ ಅನ್ ಗುಡ್ ಅಟೆಂಪ್ಟ್. ಸೊ ಬಳ್ಳಾರಿ ಕಂಪ್ಲಿಯಲ್ಲಿ ವಾಣಿಜ್ಯ ಇದೆ, ಕೊಡ್ಲಿಯಲ್ಲಿದೆ, ಚಿತ್ರದುರ್ಗ, ಹೊಸದುರ್ಗ ಇದು ಒಳ್ಳೆ ಕಮರ್ಷಿಯಲ್ ಸೈಟ್ ಇದೆ. ಇನ್ ಕೇಸ್ ಈ ಸೈಟ್ ನಂಬರ್ ಏನಾದರೂ ಆ ಮೇನ್ ರೋಡಲ್ಲಿ ಬಂದರೆ ಒಳ್ಳೆ ಪೊಟೆನ್ಷಿಯಲ್ ಕಮರ್ಷಿಯಲ್ ಆಗಿದೆ. ನಾನು ಈ ಪ್ಲೇಸ್ಗೆ ಹೋಗಿದ್ದೀನಿ, ಜಿಯೋ ಟ್ಯಾಗ್ ಬಂದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ದಾವಣಗೆರೆ ಕುದವಾಡದಲ್ಲಿ ಹೇಳೋ ದೊಡ್ಡದಿದೆ, ಅಪ್ರಾಕ್ಸಿಮೇಟ್ಲಿ 5,900 ಅಂದರೆ ಹತ್ತಿರ 50,000 ಅಡಿ, 1 ಎಕರೆ ಜಾಗ ಇದು. ಮಂಗಳೂರು ಮಲ್ಕಿ ನನಗೆ ಐಡಿಯಾ ಇಲ್ಲ, ಅಲ್ಲಿರೋರು ಹೇಳಬೇಕು. ಪ್ರೈಸ್ ನೋಡಿದ್ರೆ ಈ ಒಂದು ಕಮರ್ಷಿಯಲ್ ಈ ಪ್ರೈಸ್ಗೆ ವುಡ್ ಬಿ ಎ ಗ್ರೇಟ್ ಡೀಲ್. ಸಂಬಡಿ ಕ್ಯಾನ್ ಬೈ ಇಟ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದೆ. ಮಂಗಳೂರು, ರಾಮನಗರ, ತುಮಕೂರು, ಗೂಳೂರಲ್ಲೂ ಕೂಡ ಒಂದು ಕಮರ್ಷಿಯಲ್ ಸೈಟ್ ಇದೆ ನೋಡಿ. ಕಮರ್ಷಿಯಲ್ ಸೈಟ್ ಆದ್ರೂ 2,100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಬಟ್ ಇದು 20,000 ಅಡಿ ಇದೆ. ಓಕೆ, ಸೊ 20,000 ಅಡಿ ಅಂದರೆ ಅದರ ದೊಡ್ಡ ಬಜೆಟ್ ಆಗುತ್ತೆ, ನೋಡಿ ಹಾಕಿ. ಸೊ ಹಾಸನ್ ಕುವೆಂಪು ನಗರ 1ನೇ ಹಂತದಲ್ಲಿ ವಸತಿ ಗೃಹಗಳಿದೆ. ಇದು ಐ ಥಿಂಕ್ ಇದು ಯಾವುದು ಡಿಪಾರ್ಟ್ಮೆಂಟ್ದು ಕಟ್ಟಿರೋ ಮನೆಗಳು ಅನ್ಕೊತೀನಿ. ನನಗನ್ಸಿದ ಮಟ್ಟಿಗೆ ಕ್ವಾರ್ಟರ್ಸ್ ಇವೆಲ್ಲ. ಕ್ವಾರ್ಟರ್ಸ್ ನಂಬರ್ಸು 3, 5, 6, 7 ಕೊಟ್ಟಿದ್ದಾರೆ. ಸೊ 4,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂದರೆ ನೀವು ಯಾವುದೇ ಬೇಸಿಕ್ ಕ್ವಾರ್ಟರ್ ತೊಗೋಬೇಕಂದ್ರೂ ಹತ್ತಿರ ನಿಮ್ಗೊಂದು 65 ಲಕ್ಷ 70 ಲಕ್ಷ ಬಜೆಟ್ ಬೇಕಾಗುತ್ತೆ. ಬಟ್ ಕುವೆಂಪು ನಗರ ನಾನು ಕೇಳಿರೋ ಪ್ರಕಾರ ನಾನು ಹೋಗಿರೋ ಪ್ರಕಾರ ಸಿಟಿ ಸೆಂಟ್ರಲ್ ಇರುವಂತಹ ಲೇಔಟು, ಇಟ್ ಮೈಟ್ ಬಿ ಹೆಲ್ಪ್. ಸೊ ಎಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಿಂಪಲ್, ಇದಕ್ಕೇನಿಲ್ಲ, ಒಂದು ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡು, ಒಂದು ಫಾರ್ಮ್ ತುಂಬಬೇಕಷ್ಟೇ. ಎಲ್ಲ ಬೇಸಿಕ್ ರೂಲ್ಸ್ ಇದೆ.
KPPಯಲ್ಲೇನೆ ಹೈಯೆಸ್ಟ್ ಬಿಡ್ಡರ್ನ ಕ್ರಾಸ್ ಚೆಕ್ ಮಾಡಿ KPPಯಿಂದನೇ ಪೇಮೆಂಟ್ ಮಾಡಬೇಕು. ದೇರ್ ಇಸ್ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಎನಿ ಒನ್ ಅಕ್ರಾಸ್ ಕರ್ನಾಟಕ, ಇವನ್ NRI ಆಲ್ಸೋ ಪಾರ್ಟಿಸಿಪೇಟ್ ಮಾಡಿ ತಗೋಬಹುದು. ಫಾರ್ ದಟ್ ಮ್ಯಾಟರ್ ನೋ ರಿಸ್ಟ್ರಿಕ್ಷನ್ ಟು ಎನಿಬಡಿ ಅಕ್ರಾಸ್ ಕರ್ನಾಟಕ. ಯಾವುದೇ ಕರ್ನಾಟಕದವ್ರು ಆಗಿರ್ಲೇಬೇಕಂತಿಲ್ಲ, ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡಿ ಯಾರಾದರೂ ತಗೋಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸು ಆ ಸಂಬಂಧಪಟ್ಟ ಡಿಸ್ಟಿಕ್ ಅಲ್ಲಿದೆ, ಸ್ಕ್ರಾಲ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಡೌಟು ಹಾಗೇನಾದರೂ ಬಂದರೆ ಈ ವಿಡಿಯೋದಲ್ಲಿ ಪಾಯಿಂಟ್ ಕವರ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಮಿಕ್ಕಿನೂ ನನ್ನ ಕೈಗೆ ಏನಾದರೂ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಇವ್ರಿಗೆ ಕಾಲ್ ಮಾಡಿದ್ರೆ ಇವರು ಫರ್ದರ್ ಡೀಟೇಲ್ಸ್ನ ನಿಮಗೆ ಹೇಳ್ಕೊಡ್ತಾರೆ. ಸೊ ಈ ಥರ ಎಲ್ಲ ಇದೆ. ಸೊ ಅದಾದ ಮೇಲೆ KPP ನೀವು ಜಸ್ಟ್ ಗೂಗಲ್ಲಿಗೆ ಹೋಗ್ಬಿಟ್ಟು, ಓಕೆ, I'll just show you. KPP ಅಂತ ಎಂಟರ್ ಮಾಡಿದ್ರೆ ಫಸ್ಟ್ ಬರೋ ವೆಬ್ಸೈಟ್ ಪೋರ್ಟಲ್ಲು. ಹಾಗೆ ಅದರ ಕೆಳಗಡೆ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೆಡ್ ಕಲರ್ ವಿಡಿಯೋ ಏನು ಕಾಣ್ತಾ ಇದೆಯಲ್ಲ, ಇದು ಎರಡೂ ನಂದೇನೆ, ನಮ್ಮ ಚಾನಲಲ್ಲೇ ಪೋಸ್ಟ್ ಮಾಡಿರೋದು, ನಾನೇ ಮಾಡಿರೋದು. ಒಂದು ಬಿಡ್ಡನ್ನು ಹೇಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳುತ್ತೆ, ಇನ್ನೊಂದನ್ನು KPPಯಲ್ಲಿ ಪೋರ್ಟಲ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳುತ್ತೆ. ಈ ಎರಡು ವಿಡಿಯೋ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊನೆಯಲ್ಲಿ ಇಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಹಾಗಾಗಿ ಅದ್ರ ಮೇಲೆ ನಾನು ಟೈಮ್ ಜಾಸ್ತಿ ವೇಸ್ಟ್ ಮಾಡೋಕೆ ಹೋಗಲ್ಲ, ನಿಮಗೋಸ್ಕರ ನಾನು ಆಲ್ರೆಡಿ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಮೇನ್ ಹೋಮ್ ಪೇಜಿಗೆ ಬಂದಾಗ ನಮ್ಗೆ ಈ ಥರ ಕಾಣುತ್ತೆ KPP. ಸರ್ಚ್ ಆಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಹೋದಾಗ ನಮಗೆ ಲೈವ್, ನಾವು ಯಾವಾಗ ಪಾರ್ಟಿಸಿಪೇಟ್ ಮಾಡಿ ಲೈವ್ ದಿವಸ ಇದ್ದು ಹೋದರೆ ಲೈವ್ ಕಾಣುತ್ತೆ. ಮೈ ಆಕ್ಷನ್ ಪಾರ್ಟಿಸಿಪೇಟ್ ನಾನು ಇದ್ರ ಹಿಂದೆ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ಇಲ್ಲಿ ಕಾಣುತ್ತೆ. ಈಗ ಹೊಸದಾಗಿ ಬಂದಿರೋದ್ರಿಂದ ಸರ್ಚ್ ಆಕ್ಷನ್ಗೆ ಹೋಗಬೇಕು. ಸೊ ಸರ್ಚ್ ಆಕ್ಷನ್ ಬಂದರೆ ಸರ್ಟನ್ಲಿ ಪಬ್ಲಿಷ್ಡ್ ಸ್ಟೇಟಸ್ ಇರುತ್ತೆ. ನಾವು KHB ಬಗ್ಗೆ ಮಾತಾಡಬೇಕಾದ್ರೆ KHB ಸೆಲೆಕ್ಟ್ ಮಾಡಬೇಕಾಗುತ್ತೆ, ಸರ್ಚ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಒಂದು 25 ಪೇಜನ್ನ ಲೋಡ್ ಮಾಡಿ ಇಟ್ಟಿದ್ದಾರೆ. ಓಕೆ, ನಿಮ್ಗೆ ಇದೆಲ್ಲ ಕಾಣ್ತಾ ಇದೆ. ಓಕೆ, ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೋಣ. ಓಕೆ, ಸೊ ಕಾರ್ನರ್ ಸೈಟ್ ಆಫ್ ಸಿಕ್ಕೇರಿ. ಓಕೆ, ಸೊ ನೀವು ಈ ಡೌನ್ಲೋಡ್ ಡಾಕ್ಯುಮೆಂಟಿಗೆ ಬಂದರೆ ನೋಟಿಫಿಕೇಶನ್ ಆಗಲಿ, ಆ ಸೈಟಿನ CD ರಿಪೋರ್ಟ್ ಆಗಲಿ, ಲೇಔಟ್ ಪ್ಲಾನ್ ಆಗಲಿ, ಮತ್ತು ಸ್ಪೆಸಿಮೆನ್ ಸಿಗ್ನೇಚರ್ ಅದು ಹೇಗಿರುತ್ತೆ ಅಂತ ತೋರಿಸ್ಬಿಡ್ತೀನಿ KHBದು. ಸೊ ಈ ಥರ ಇರುತ್ತೆ. ಸೊ ಇದರಲ್ಲಿ ಏನಿಲ್ಲ, ಹೆಸರು, ಅಡ್ರೆಸ್ಸು, ಆಕ್ಷನ್ ನಂಬರ್ 2324, ಆಕ್ಷನ್ ನಂಬರ್ ನಿಮಗೆ ಇದರಲ್ಲಿ ಇದರಲ್ಲಿ ಫಸ್ಟಿಗೆ ಕಾಣಿದೆ 24, ಆಕ್ಷನ್ ನಂಬರ್ 24 ಅಂತ ಹೇಳಿದಲ್ವಾ. ಸೊ ಇದನ್ನೆಲ್ಲ ವಿತ್ ಇಮೇಲ್ ಅಡ್ರೆಸ್ಸು, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಪ್ಯಾನು, ಕಮ್ಯುನಿಕೇಷನ್ ಅಡ್ರೆಸ್ಸು, ಬ್ಯಾಂಕ್ ಡೀಟೇಲ್ಸು. ಇನ್ ಕೇಸ್ ಜಾಯಿಂಟಲ್ಲಿ ಹೋಗಂಗಿದ್ರೆ ಅವ್ರ ಡೀಟೇಲ್ಸು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ದೊಂದು ಫೋಟೋ, ಸಿಗ್ನೇಚರ್, ಇದು ಸೆಲ್ಫ್ ಅಸಿಸ್ಟೆಂಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ CD ರಿಪೋರ್ಟ್ಸ್ ಎಲ್ಲ ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ರೈಟ್ ಸೈಡ್ಗೆ ಇಲ್ಲಿ ಬರುತ್ತಲ್ಲ ಸಬ್ಮಿಟ್ ಇಂಟ್ರೆಸ್ಟ್ ಟು ಪಾರ್ಟಿಸಿಪೇಷನ್, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮಲ್ಲಿ 5 ಡೀಟೇಲ್ಸ್, ಒಂದು ಸ್ಲಾಟನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಬೈ ಡಿಫಾಲ್ಟ್ ಅದೇ ಇರುತ್ತೆ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಅದು ಗ್ರೀನ್ ಆಗುತ್ತೆ. ಓಕೆ, ಪ್ರೊಸೆಸಿಂಗ್ ಫೀ 500 ರೂಪಾಯಿ, EMD 50,000, ಜನರಲ್ ಕಂಡೀಷನ್ನು ಬಂದುಬಿಟ್ಟು ಸುಮ್ಮನೆ ಎಸ್ ಅಂತ ಸೇವ್ ಮಾಡಿ. ಸೊ ಇಲ್ಲಿ ನೋಡಿ ಡಾಕ್ಯುಮೆಂಟ್ಸಲ್ಲಿ ನಾನು ಹೇಳಿಲ್ವಾ, ಸಿಂಪಲ್, ಒಂದು ಆಧಾರ್ಗೆ ಆಧಾರ್ ಲೋಡ್ ಮಾಡಿ, ಎರಡನೇದು ಪ್ಯಾನ್ಗೆ ಪ್ಯಾನ್ ಲೋಡ್ ಮಾಡಿ, ಫಾರ್ಮೇಟ್ ಆಫ್ ಫೋಟೋ, ಸಿಗ್ನೇಚರ್ ಡ್ರಾ ಮಾಡಿ, ಕಂಪನಿ ರಿಜಿಸ್ಟರ್ ಸರ್ಟಿಫಿಕೇಟ್. ಓಕೆ, ಇನ್ ಕೇಸ್ ಯಾವ್ದಾದ್ರು ಜಾಯಿಂಟ್ ಕಂಪನಿ ಹೆಸರು ಮೇಲೆ ತೊಗೊಂಡೋಗಿದ್ರೆ ಅದನ್ನು ಮಾತ್ರ ಇಲ್ಲಿ ಹಾಕಿ. ನೀವು ಅದನ್ನು ಮಾಡ್ತಾ ಇಲ್ಲ ಅಂದರೆ ಫೋಟೋ ಫಾರ್ಮ್ಯಾಟ್ ಏನಿದೆ ಅದನ್ನು ಇನ್ನೊಂದ್ಸಲ ಇಲ್ಲಿ ಲೋಡ್ ಮಾಡಿ. ಸೊ ಅದನ್ನು ಲೋಡ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಅದು ಕೂಡ ಗ್ರೀನ್ ಆಗುತ್ತೆ. ಈ ಥರ ಎಲ್ಲ ಗ್ರೀನ್ ಆದಮೇಲೆ ಡಿಕ್ಲರೇಷನ್ಗೆ ಬಂದು ನಿಕ್ ನೇಮನ್ನು ಹಾಕಿ ಸೇವ್ ಅಂಡ್ ಸಬ್ಮಿಟ್ ಮಾಡಿದ್ರೆ ನೀವು ಇದನ್ನು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈಗ ನಾನು ಇದನ್ನು ಆಲ್ರೆಡಿ ಎಡಿಟಲ್ಲಿ ಇಟ್ಟಿರೋದ್ರಿಂದ ನಮ್ಮ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಬಂದರೆ ಇಲ್ಲಿ ನೋಡಿ. ಸೊ ನಾನು ಇದಕ್ಕೆ ಜಸ್ಟ್ ಎಕ್ಸಾಂಪಲ್ಗೆ ಯೂಸ್ ಮಾಡಿದ್ರಿಂದನೂ ಇದು ಎಡಿಟಾಗಿ ಬಿದ್ದಿದೆ. ನನಗೆ ಇನ್ ಕೇಸ್ ಇದು 24 ಡೇಸ್ ಟೈಮ್ ಇದೆ ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಲಿಕ್ಕೆ. ಯಾವಾಗ ಈ ಸ್ಟೇಟಸ್ನ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಬರಬೇಕು, ಬಿಟ್ ಸಬ್ಮಿಟೆಡ್ ಅಂತೇಳಿ, ಅವಾಗ ಪರ್ಫೆಕ್ಟಾಗಿ ನೀವು ಮಾಡಿದ್ದೀರಾ ಅಂತ ಅರ್ಥ. ಸೊ ನಾನು ನಿಮಗೆ ನೋಟಿಫಿಕೇಶನ್ ಎಕ್ಸ್ಪ್ಲೈನ್ ಮಾಡಿದೆ, KPP ಅಲ್ಲಿ ಹೇಗೆ ಕಂಡುಹಿಡಿಬೇಕು. ಸೊ ಮಲ್ಟಿಪಲ್ ಡಿಸ್ಟ್ರಿಕ್ಟ್ಸ್ ಇದೆ, ನೀವು ಒಳಗಡೆ ಹೋಗ್ಬಿಟ್ಟು ನೀಟಾಗಿ ನೋಡ್ಕೋಬೇಕು ಯಾವ ಪೇಜಲ್ಲಿ ಇದ್ದೀರಾ, ಏನೇನಿದ್ದೀರಾ ಅಂತೇಳಿ. ಸೊ ಪ್ರತಿಯೊಂದು ಕೂಡ ಆಲ್ರೆಡಿ ಲೋಡ್ ಆಗಿರುತ್ತೆ. ಸೊ ಫಾರ್ಮ್ಯಾಟ್ ಹೇಗೆ ತುಂಬಬೇಕು ಕೂಡ ಹೇಳಿದೆ, ಅದ್ರ ಜೊತೆಗೆ ಒಂದು ಆಧಾರ್, ಪ್ಯಾನ್ ಕಾರ್ಡು, ಒಂದು ಎಕ್ಸಾಂಪಲ್ಲು ಕೂಡ ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ UPP ಕೂಡ ಎಕ್ಸಾಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಏನಾದರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಏನಾದರೂ ವೆರಿ ವ್ಯಾಲಿಡ್ ಕ್ವಶನ್ ಇದ್ದರೆ ನನಗೆ ವಾಟ್ಸಪ್ಪು ಕೂಡ ಮಾಡ್ಬೋದು ನೀವು. ಅದನ್ನು ನಾನು ಒಂದು ರೀಲ್ ಆಗಿ ಕನ್ವರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತೀನಿ. ಆಲ್ ದ ಬೆಸ್ಟ್.